ಓಂ ಸರ್ವಾಯ ನಮಃ. ಇದು 25ನೆಯ ನಾಮ ಮತ್ತು 25ನೆಯ ಬೃಹತಿ ಮಂತ್ರದ ವ್ಯಾಖ್ಯಾನವನ್ನು ಕೂಡ ನೋಡೋಣ ಭಗವಂತರಾಯರ ದೃಷ್ಟಿಯಲ್ಲಿ. ನರಯ್ಯೋ ಯುವತೀನಾಂ ಮಾಯೇತ್ಸಾ ತೇನೋಂ ಯಾನಿ ಯುದ್ಧಾನ್ಯಾಹುಃ ಪತಿಂಬೋ ಅಜ್ಞಾನಾಂ ನಾದ್ಯ ಶತ್ರುಂ ನ ಪುರಾ ವಿವಿತ್ಸೆ ಧೇನು ಅಂತಿಷ್ಟು ಮಂತ್ರ. ಧೇನೂನಾ ಮುಂದೆ ನಾಮಿಶುದ್ಧ ಸೋಮ್ ಅನ್ನೋದು ಮುಂದಿನ ಮಂತ್ರದಲ್ಲಿ ಸೇರಿ ಹೋಗಿದೆ. ಎಲ್ಲ ಭಗವಂತನ ನಾಮಗಳನ್ನು ಕೂಡ ವಾಯುವಿಗೆ ಪ್ರೇರಕ, ವಾಯುವಿಗೆ ಈಶಾ ಅನ್ನುವ ದೃಷ್ಟಿಯಿಂದಲೇ ಭಗವಂತರಾಯರು ವ್ಯಾಖ್ಯಾನ ಮಾಡ್ತಾರೆ. ವಾಯು ಅಥವಾ ಚತುರ್ಮುಖ ಅಂತ ನಾವು ತಿಳ್ಕೊಳ್ಬಹುದು. ಸರ್ವ ಅಂದ್ರೆ ಸರಂ ವರ್ತಯತೀತಿ ಸರ್ವ. ಸರ ಅಂದ್ರೆ ಮುಖ್ಯ ಪ್ರಾಣ. ಯಾಕೆಂದ್ರೆ ಸರ್ವತ್ರ ಸಂಚಾರ ಮಾಡುವವನು, ಶ್ರೀಗತ ಒಂದು ಧಾತು ಇದೆ, ಸರ್ವತ್ರ ಸಂಚಾರ ಮಾಡುವಂಥವನು ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನನ್ನ ವರ್ತಯತಿ, ಸರ ಅಂದ್ರೆ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನನ್ನು ವರ್ತಯತಿ ಮುನ್ನಡೆಸ್ತಾನೆ. ಅದಕ್ಕಾಗಿ ಇವನಿಗೆ ಸರ್ವ ಅಂತ ಹೆಸರು. ಸರ್ವ ಶರ್ವ ಇವೆಲ್ಲ ಒಂದೇ ಅರ್ಥವನ್ನೇ ಹೇಳ್ತವೆ. ಪ್ರಾಣಪತಿ ಅಂತ ಹೀಗರ್ಥ. ಸರ ವ, ಸರ ಎಂಬಲ್ಲಿ ಇರುವಂತಹ ಅಕಾರ ಲೋಪ ಕಂಡು ಸರ್ವ ಆಗಿ ಸರ್ವ ಅಂತಾಗಿದೆ. ಸರ್ವ ಅಂದ್ರೆ ಪೂರ್ಣ ಅಂತ ಅನ್ನೋ ಅರ್ಥವನ್ನು ಕೂಡ ಹೇಳಬಹುದು. ಸರ್ವ ಪೂರ್ಣ ಗುಣತ್ವತಃ ಅಂತ ಹೇಳಿ ಸರ್ವಮೂಲದಲ್ಲಿ ಆಚಾರ್ಯರು ಸರ್ವ, ವಿಶ್ವ ಇತ್ಯಾದಿ ಶಬ್ದಗಳಿಗೆ ಪೂರ್ಣ ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಮತ್ತೆ ಅಜ್ಞಾನಿಗಳ ದೃಷ್ಟಿಯಲ್ಲಿ ಈ ಭಗವಂತ ಅಜ್ಞಾನವುಳ್ಳವನಂತೆ, ಭಯ ಉಳ್ಳವನಂತೆ ಕಂಡು ಬರ್ತಾನೆ. ಭಗವಂತನಿಗೆ ತನ್ನ ಸುತ್ತಮುತ್ತಲು ನಡೆಯುವಂತಹ ಆಗು ಹೋಗುಗಳ ಪರಿವೇನೇ ಇಲ್ಲ. ಅವತಾರ ರೂಪಗಳಲ್ಲಿ ಆತ ಮೂರ್ಖನಂತೆ, ಅಜ್ಞಾನಿಯಂತೆ ವರ್ತಿಸ್ತಾನೆ ಅಂತೆಲ್ಲ ಅಜ್ಞಾನಿಗಳು ಮಾತಾಡ್ತಾರೆ. ಸನ್ನೇವ ರವಃ ಅಲ್ಪಕಃ ಅಜ್ಞಾನಾದಿಮಾನಿವ ಭವತಿ ಅಜ್ಞಾನ ಮಿತಿವಾ. ಸರ್ ಲವ, ಸನ್ ಅಂತಂದ್ರೆ ಇರುವಂಥವನು ಅಂತ ಅರ್ಥ. ವಸ್ತುತಃ ಅವನು ಪೂರ್ಣನೇ, ಸಕಲ ಸದ್ಗುಣ ಪೂರ್ಣನೇ. ಆದರೂ ರವಃ ಅಲ್ಪನಂತೆ ಇದ್ದಾನೆ. ಅವನು ನೋಡಿದ್ರೆ ಅಲ್ಪನಂತೆ ಕಾಣ್ತಾನೆ. ಅದು ಅಜ್ಞಾನಿಗಳಿಗೆ, ಜ್ಞಾನಿಗಳಿಗಲ್ಲ. ಹೀಗೆ ಸ ರವ, ಸ ಅಂದ್ರೆ ಇರುವವನು ಅಂತ ಅರ್ಥ, ರವ ಅಂದ್ರೆ ಅಲ್ಪನಂತೆ ಕಾಣುವವನು ಅಂತ ಅರ್ಥ. ಆ ರವ ಅನ್ನುವುದು ಆ ರಕಾರ ಮತ್ತು ಲಕಾರಗಳಿಗೆ ಅಭೇದ ಇರುವುದರಿಂದ, ಸಂಸ್ಕೃತದಲ್ಲಿ ಹಾಗೆ ವ್ಯವಸ್ಥೆನೇ ಇರುವುದರಿಂದ ಲವ ಅನ್ನುವಲ್ಲಿರುವಂತಹ ಲಕಾರದ ಬದಲಾಗಿ ರವ ಅನ್ನೋದು ಬಂದಿದೆ, ರಕಾರ ಬಂದಿದೆ. ಹೀಗೆ ಸ ರವ, ರ ಅನ್ನುವಲ್ಲಿರುವಂತಹ ಅಕಾರ ಲೋಪ ಕಾಣ್ತದೆ, ಸರ್ ವ, ಹೀಗೆ ಅದು ಸರ್ವ ಅಂತ ಆಗಿದೆ. ಸರ್ವ ಅನ್ನೋ ಶಬ್ದ ಹೀಗೆ ನಿಷ್ಪತ್ತಿಯನ್ನು ಕಾಣ್ತದೆ. ವೇದವಾಕ್ಯದಲ್ಲಿ ಮಾಯೇತ್ ಸಾತೆ ಯಾನಿ ಯುದ್ಧಾನ್ಯಾಹುಹು, ಇದು ನಿನ್ನ ಮಾಯೆ. ಈ ಜಗತ್ತಿನಲ್ಲಿ ದುಷ್ಟಶಕ್ತಿಗಳ ವಿರುದ್ಧ ನೀನು ಮಾಡಿರುವಂತಹ ಅನೇಕ ಲೀಲೆಗಳೇನಿವೆ, ತೋರಿಸಿರುವಂತಹ ಲೀಲೆಗಳು, ಅವೆಲ್ಲವೂ ನಿನ್ನ ಮಾಯೆಯಾಗಿವೆ. ಹೀಗದು ಅವನ ಮಾಯೆ. ಅವನ ಮಾಯೆ ಆಗಿರುವುದರಿಂದಲೇ ಯಾರೂ ಕೂಡ ಅದನ್ನ ತಿಳಿಯಲಾರರು. ಅವನೇನೋ ಗುಣಪರಿಪೂರ್ಣ, ಆದ್ರೆ ಸುತ್ತಮುತ್ತಲಿರುವಂತಹ ಅಜ್ಞಾನಿಗಳೆಲ್ಲರೂ ಅವನನ್ನ ಲವ ಅಂದ್ರೆ ಕ್ಷುಲ್ಲಕ, ಕ್ಷುದ್ರ ಅಂತ ಹೀಗೆಲ್ಲ ಭಾವಿಸಿ ಕಡೆಗಣಿಸ್ತಾರೆ. ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಅಂತ ಭಗವದ್ಗೀತಾದಲ್ಲಿ ಹೇಳಿದಂತೆ, ಮನುಷ್ಯ ರೂಪದಲ್ಲಿ ನಾನು ಬಂದಿದ್ದೇನೆ ಎಂದು ಮಾತ್ರಕ್ಕೆ ನನ್ನ ಕಡೆಗಣಿಸುವುದು ಥರ ಅಲ್ಲ. ಅಜ್ಞಾನಿಗಳು ಕಡೆಗಣಿಸ್ತಾರೆ, ಜ್ಞಾನಿಗಳು ನನ್ನ ಸತ್ವವನ್ನು ಗುರುತಿಸ್ತಾರೆ ಅಂತ ಹೀಗೆ ಅದರ ಅಭಿಪ್ರಾಯ ಆಗ್ತದೆ. ಹೀಗೆ ನಿನಗೆ ಯಾರೂ ಶತ್ರುಗಳಿಲ್ಲ. ನಾದ್ಯ ಶತ್ರುಂ ನನುಪುರ ವಿವಿತ್ಸೆ. ಹಿಂದೂ ಮುಂದು ಎಂದೂ ನಿನಗೆ ಶತ್ರುಗಳಿಲ್ಲ. ಎಲ್ಲ ಶತ್ರುಗಳನ್ನು ನೀನು ಗೆದ್ದವನೇ. ಆದರೆ ಅನೇಕ ಅಜ್ಞಾನಿಗಳಿದ್ದಾರೆ, ಅವ್ರು ಮಾತ್ರ ನಿನ್ನನ್ನು ಕಡೆಗಣಿಸಿ ತಾವು ಭ್ರಷ್ಟರಾಗ್ತಾರೆ ಅಂತಿದೆ. ಆ ವೇದವಾಕ್ಯ ಹೇಳ್ತಾ ಇದೆ. ಅಲ್ಲಿ ಬಂದಿರುವಂತಹ ಮಾಯಾ ಅನ್ನುವ ಶಬ್ದ ಆ ಭಗವಂತನ ಶಕ್ತಿಯನ್ನ, ಅವನು ಸರ್ವಗುಣ ಪರಿಪೂರ್ಣ. ಅವನು ಸರ್ವ ಅಂದ್ರೆ ಸರ್ವಗುಣ ಪರಿಪೂರ್ಣ ಅಂತಾನೆ ಅರ್ಥ. ಸರ್ವಗುಣ ಪರಿಪೂರ್ಣ ಅನ್ನುವ ಅರ್ಥ ಸರ್ವ ಶಬ್ದದಿಂದ ಏನು ಬರ್ತದೆ, ಅದನ್ನೇ ವೇದವಾಕ್ಯ ಮಾಯಾ ಎಂಬ ಶಬ್ದದಿಂದ ವಿಸ್ತರಿಸಿದೆ. ಇದಿಷ್ಟು ಭಗವಂತರಾಯರ ದೃಷ್ಟಿಯಲ್ಲಿ ವೇದ ಮಂತ್ರದ ಮತ್ತೆ ಸರ್ವ ಅನ್ನುವ ನಾಮದ ವ್ಯಾಖ್ಯಾನ.